ಎಸ್ ಯಕ್ಕ ಸಿನಿಮಾದ ಅದ್ದೂರಿ ಮುಹೂರ್ತ ಇವತ್ತು ಬಂಡೆಮಾಕಾಳಿ ದೇವಸ್ಥಾನದಲ್ಲಿ ನಡೆದಿರುವಂಥದ್ದು. ಸೊ ಸಿನಿಮಾದ ನಾಯಕಿ ನಮ್ಮ ಜೊತೆ ಇದ್ದಾರೆ ಸಂಪತ್ ಅವರು. ಸೊ ಈ ಸಂಭ್ರಮದ ಬಗ್ಗೆ ಒಂದಷ್ಟು ಮಾತಾಡ್ತೋಣ. ಎಸ್ ಮೇಡಮ್, ಸಂಪತ್ ಅವರಿಗೆ ಸಿನಿಮಾ ಸಿಗೋದೆಲ್ಲ ಅದ್ಭುತವಾಗಿರೋ ಸಿನಿಮಾಗಳೇ, ಯಾಕಂದರೆ ನಿಮ್ಮ ಲಿಸ್ಟಲ್ಲಿ ಆ ಥರದ್ದಿದೆ. ಯಾಕಂದರೆ ಅದು ಸಿಗೋವಂಥದ್ದೆಲ್ಲ ದೊಡ್ಡ ಸಿನಿಮಾಗಳು, ದೊಡ್ಡ ಸ್ಟಾರ್ ಸಿನಿಮಾಗಳಿದೆ. ಆ ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆ ಈಗ ಯಕ್ಕ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಈ ಸಿನಿಮಾ ಮೇಲೆ ಅಂತ? ವೆರಿ ಎಕ್ಸೈಟೆಡ್. ಟೀಮ್ ಕೂಡ ಸಖತ್ತು ದೊಡ್ಡ ಟೀಮ್. 3 ಪ್ರೀಮಿಯಂ ಪ್ರೊಡಕ್ಷನ್ ಹೌಸಸ್ ಪ್ರೊಡ್ಯೂಸ್ ಮಾಡ್ತಿರೋ ಸಿನಿಮಾ. ರೋಹಿತ್ ಪದಕಿ ಸರ್ ಅವ್ರ ಡೈರೆಕ್ಷನಲ್ಲಿ ಆ್ಯಂಡ್ ಯುವ ಪಕ್ಕದಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಗ್ರೇಟ್ಫುಲ್. ಯುವ ಅಂತ ಬಂದ ತಕ್ಷಣ ಈಗಿನ ಒಂದು ಯಂಗ್ ಜನರೇಷನ್ಗೆ ಒಬ್ಬ ಸ್ಟಾರ್ ಅಂತ ಬಂದರೆ ಅವರು ಯುವರ ಲಿಸ್ಟಲ್ಲಿ ಇರ್ತಾರೆ. ಯಾಕಂದರೆ ಆ ಮಟ್ಟಿಗಿನ ಒಂದು ದೊಡ್ಡ ಫ್ಯಾನಿಸಮ್ ಆಗಲಿ, ದೊಡ್ಡ ಮನೆಯಿಂದಾಗಲಿ ಅಥವಾ ಬೇರೆ ಆಡಿಯನ್ಸ್ ಆಗಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರುವಂಥ ಸಿನಿಮಾ ಮಾಡಿರುವಂಥದ್ದು ಯುವದ ಮೂಲಕ. ಸೊ ಸೆಕೆಂಡ್ ಸಿನಿಮಾದ ಅಷ್ಟೇ ನಿರೀಕ್ಷೆ ಇರುತ್ತೆ. ಯಕ್ಕ ಸಿನಿಮಾದ ಕತೆ ಕಾಡೋಕ್ಕೆ ಏನೇನೆಲ್ಲ ಕಾರಣಗಳಿದೆ ಅಂತ? ಒಂದು ಇಂಟೆನ್ಸ್ ಡ್ರಾಮಾ ಅಂತ ಹೇಳ್ಬೋದು ನೀವು, ಮಾಸ್ ಎಲಿಮೆಂಟ್ಸ್ ಜೊತೆಗೆ, ಬಟ್ ಪ್ರಾಪರ್ ಕಮರ್ಷಿಯಲ್ ಸಿನಿಮಾ. ಐ ಥಿಂಕ್ ಎಕ್ಸಾಕ್ಟ್ಲಿ ಅವರಿಂದ ಏನು ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೇ ಥರ ಇರುತ್ತೆ ಸಿನಿಮಾ. ಅವರ ಸಿನಿಮಾಗಳನ್ನ ರೋಹಿತ್ ಪದಕಿ ಸಿನಿಮಾಗಳನ್ನು ಅಬ್ಸರ್ವ್ ಮಾಡೋದಾದ್ರೆ ಯಾವುದೇ ಪಾತ್ರ ಆಗಲಿ ಇಂಟೆನ್ಸಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಸಂಪತ್ ಅವ್ರ ಪಾತ್ರ ಹೇಗಿರುತ್ತೆ ಮತ್ತು ಈ ಪಾತ್ರ ಹೇಗೆ ಹುಡ್ಕೋ ಬಂತು ಅಂತ? ಸೊ ಈ ಕ್ಯಾರೆಕ್ಟರ್ ಖಂಡಿತವಾಗ್ಲೂ ಒಂದು ಮೇನ್ ಸ್ಟ್ರೀಮ್ ಸಿನಿಮಾನಲ್ಲಿ ಯೂಶಲಿ ಹೀರೋಯಿನ್ಸಿಗೆ ಬರೀದೇ ಇರೋ ಥರ ಕ್ಯಾರೆಕ್ಟರೇನೆ. ಅವ್ರು ನನ್ನನ್ನು ಈ ರೋಲಿಗೆ ಕನ್ಸಿಡರ್ ಮಾಡಿದಾಗ್ಲೂ ಇದು ನಿಮ್ಗೆ ಮಾಡ್ತೀರಾ, ನಿಮ್ಗೆ ಓಕೆನಾ ಅಂತಾನೆ ಕೇಳೋದು. ಸೊ ಅಷ್ಟು ಇಂಟೆನ್ಸ್, ಅಷ್ಟು ಕಾಂಪ್ಲೆಕ್ಸ್ ಆಗಿರುತ್ತೆ. ಆ್ಯಂಡ್ ನನ್ನ ನಂಬಿ ಅವರು ನನಗೆ ಇದು ಕೊಟ್ಟಿರೋದು ಐ ಆಮ್ ವೆರಿ ಗ್ರೇಟ್ಫುಲ್. ಯಾಕಂತಂದರೆ ಆ ಫೇತ್ನ ನಾನು ಉಳಿಸ್ಕೋಬೇಕು ಅನ್ನೋದಷ್ಟೇ ಮೈಂಡಲ್ಲಿರೋದು ಇವಾಗ. ಎಕ್ಕನ ಜೊತೆ ಎಕ್ಕನ ರಾಣಿಗೂ ಅಷ್ಟೇ ಕಾಂಪ್ಲಿಕೇಟೆಡ್ ಒಂದಷ್ಟು ಸೀನ್ಸ್ಗಳಾಗಲಿ ಈ ಥರದೊಂದು ಒಂದಷ್ಟು ಶೇಡ್ಸ್ ಎಲ್ಲ ಇರುತ್ತೆ ಹಾಗಾದ್ರೆ? ಖಂಡಿತವಾಗ್ಲೂ ಇರುತ್ತೆ. ಐ ಥಿಂಕ್ ಡಾನ್ಸ್ ಕೂಡ ಇರುತ್ತೆ. ಆ್ಯಂಡ್ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ ಕ್ಯಾರೆಕ್ಟರ್ ಬಗ್ಗೆ, ಬಟ್ ಒಂದು ಅದೇ ನೀವು ಹೇಳ್ದಂಗೆ ರೋಹಿತ್ ಪದಕಿ ಅವ್ರ ಫಿಲ್ಮ್ಸ್ನಲ್ಲಿ ಯೂಶಲಿ ಕ್ಯಾರೆಕ್ಟರ್ಸ್ ಉಳ್ಕೊಳ್ಳುತ್ತೆ ಮೈಂಡ್ನಲ್ಲಿ. ಸೊ ಅದೇ ಥರ ಎಲ್ಲ ಕ್ಯಾರೆಕ್ಟರ್ಸು ಈ ಮೂವಿನಲ್ಲಿ ಇರುತ್ತೆ. ಸಿನಿಮಾದ ಮತ್ತೊಂದು ಬ್ಲೆಸ್ಸಿಂಗ್ಸ್ ಅಂದರೆ ಅಪ್ಪು ಸರ್ ಒಂದು ಬ್ಲೆಸ್ಸಿಂಗ್ಸ್ ಅಲ್ಲಿ ಟೈಟಲಲ್ಲಿ ಹಾಕಿದ್ದಾರೆ. ಅದ್ರ ಜೊತೆಗಿರುವಂಥದ್ದು ಎಕ್ಕ ಒಂದು ಟೈಟಲ್ ಜಾಕಿ ಸಿನಿಮಾಗಿದೆ ಹಿಂದಿನ ಟೈಟಲ್. ಸೊ ಆ ಟೈಟಲ್ ಈ ಸಿನಿಮಾಗೆ ವರದಾನವಾಗಿ ಸಿಕ್ಕಿರೋ ನಾನು ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್ ಜಾಕಿ. ಸೊ ಆ ಒಂದು ರೂಟ್ನ ಇಟ್ಕೊಂಡು ನಾನು ಸಿನಿಮಾಗೆ ಪಾರ್ಟ್ ಅಂದಾಗ ನನಗೆ ಐ ಆಮ್ ಜಸ್ಟ್ ವೆರಿ ಹ್ಯಾಪಿ. ಇಲ್ಲಿ ತನಕ ಮಲ್ಟಿ ಸ್ಟಾರ್ ಸಿನಿಮಾಗಳು ನೋಡ್ತಿದ್ವಿ, ಇಲ್ಲಿ ಮಲ್ಟಿ ಸ್ಟಾರ್ ಪ್ರೊಡಕ್ಷನ್ ಇರುವಂಥದ್ದು. ಸೊ ಒಂದು ಇಂಡಸ್ಟ್ರಿನ ಒಗ್ಗೂಡಿಸುವಂಥ ಒಂದು ಸಂದರ್ಭ ಇದೆ. ಆ್ಯಕ್ಚುಲಿ ಈ ಥರದೊಂದು ಪ್ರಯೋಗಗಳು ಆಗ್ತಾ ಇರಬೇಕು. ಸೊ ಅದು ನಿಮ್ಮ ಸಿನಿಮಾದಲ್ಲಿ ಆಗ್ತಾ ಇರೋದಂಥದ್ದು. ಅದೇ ನಾನು ಇವ್ರನ್ನ ಮೀಟ್ ಮಾಡಿದ್ದಾಗಲಿ, ಅವ್ರನ್ನ ಮೀಟ್ ಮಾಡೋದೇ ಖುಷಿ ಆಗಿದೆ. ನಾನು ಐ ವಾಸ್ ಜಸ್ಟ್ ವೆರಿ ಹ್ಯಾಪಿ ಟು ಮೀಟ್ ದ ಟೀಮ್. ಸೊ ಈ ಆಪರ್ಚುನಿಟಿ ನಂದು ಅಂತ ಗೊತ್ತಾದಾಗ ಐ ವಾಸ್ ವೆರಿ ಹ್ಯಾಪಿ. ಐ ಫೆಲ್ಟ್ ಲೈಕ್ ಓಕೆ, ನಾನು ತುಂಬ ಲಕ್ಕಿ. ಸ್ಟಾರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ದೆ, ದೇವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ಅಷ್ಟೇ. ಪೋಸ್ಟರ್ನಲ್ಲಿ ಸಾಕಷ್ಟು ಡಿಕೋಡ್ ಮಾಡ್ತಾ ಹೋದರೆ ಮೊದಲೇ ಹೇಳ್ದಂಗೆ ಅದು ಮಚ್ಚಿಲ್ದ ಮಾಂಸದ ಅಂಗಡಿಯಲ್ಲಿ ಇಡುವಂಥದ್ದು ಮತ್ತು ಅಲ್ಲಿ ಟೆಡಿ ಬೇರ್ ಅದೆಲ್ಲ ನೋಡಿದ್ರೆ ಈ ಒಂದು ಪರಿಸ್ಥಿತಿಗೆ, ಯುವನ್ ಪರಿಸ್ಥಿತಿಗೆ ಲವ್ವೇ ಕಾರಣ ಆಗಿರುತ್ತೆ. ಸಿನಿಮಾ ನೋಡಿ ಸಿನಿಮಾ ನೋಡಿ. ಆ್ಯಸ್ ಆ್ಯಕ್ಟರ್ ಆಗಿ ಇವರು ನಿಮಗೆ ಅಂದರೆ ಪ್ರತಿಸ್ಪರ್ಧಿಯಾಗಿ ನಿಂತ್ಕೋತಾರೆ. ಯಾಕಂದರೆ ಸಿನಿಮಾ ಅಂತ ಬಂದಾಗ ಯಾವುದೇ ಪಾತ್ರ ಏನು ಫ್ರೇಮಲ್ಲಿ ಇದೆ ಅಂತಂದರೆ ಕಾಂಪಿಟೇಷನಲ್ಲಿ ಕೆಲಸ ಮಾಡೋದು, ವರ್ಕ್ ಮಾಡೋದು, ನಟನೆ ಮಾಡೋವಂಥದ್ದು. ಸೊ ಯುವ ಅಂದ ತಕ್ಷಣ ನಿಮ್ಗೆ ನೆನಪು ಆಗುವಂಥದ್ದು ಅವರ ಇಂಟೆನ್ಸಿಟಿ ಅಥವಾ ಆ ಕೆಲಸದ ಮೇಲೆ ಎಷ್ಟು ಗೌರವದಿಂದ ಅಥವಾ ಎಷ್ಟು ಇಂಟೆನ್ಸಕ್ಕೆ ಸ್ಕ್ರೀನಲ್ಲಿ ಕಾಣಿಸ್ಕೋತಾರೆ ಅಂತ? ಅವ್ರು ನಿಮಗೆ ಗೊತ್ತಿರೋಂಗೆ ಹೀ ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್. ಆ್ಯಂಡ್ ನಮ್ಮ ಕನ್ನಡ ಸಿನಿಮಾನಲ್ಲಿ ಒನ್ ಆಫ್ ದ ಮೋಸ್ಟ್ ಪ್ರಾಮಿಸಿಂಗ್ ಫ್ಯೂಚರ್ ಸ್ಟಾರ್ಸ್ ಅಂತಲೇ ಹೇಳ್ಬೋದು. ಐ ಆಮ್ ಶ್ಯೂರ್ ಅವ್ರದ್ದೇ ಒಂದು ಪ್ರಿಪ್ರೇಷನ್, ಅವ್ರದ್ದೇ ಒಂದು ಪ್ರಾಸೆಸ್ ಇರುತ್ತೆ. ಆ್ಯಂಡ್ ಬಟ್ ಕ್ಯಾರೆಕ್ಟರ್ ವೈಸ್ ಅಂತೂ ಖಂಡಿತವಾಗ್ಲೂ ಇಟ್ ವಿಲ್ ಹ್ಯಾವ್ ಡಿಫ್ರೆಂಟ್ ಶೇಡ್ಸ್. ಆ್ಯಂಡ್ ಐ ಆಮ್ ಶ್ಯೂರ್ ದೇ ವಿಲ್ ಡೂ ಜಸ್ಟಿಸ್ ಟು ದಟ್. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಎಸ್, ಇದಿಷ್ಟು ಸಂಪತ್ ಅವರ ಮಾತು. ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.